ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ವರದಿಯ ಜಟಾಪಟಿ ಆರಂಭ ಆಗಿದೆ. ಜಾತಿ ವರದಿ ಸ್ವೀಕಾರದ ಬೆನ್ನಲ್ಲೇ ಭುಗಿಲೆದ್ದಿದೆ ಅಸಮಾಧಾನ. ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಗಣತಿ ವರದಿ ಎನ್ನುವುದೇ ಕಗ್ಗಂಟಾಗಿ ಪರಿಣಮಿಸಿದೆ. ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ರಾಜಕಾರಣ, ಅದರಲ್ಲೂ ಜಾತಿ ಗಣತಿಯ ವರದಿಯನ್ನ ಇಟ್ಟುಕೊಂಡು ಈ ರಾಜಕಾರಣ ಆರಂಭ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಕಗ್ಗಂಟಾಗ್ತಾ ಇದೆ ಜಾತಿ ಗಣತಿಯ ವರದಿ. ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜಾತಿ ಗಣತಿ ವರದಿಯ ಬಗ್ಗೆ ಸ್ವಪಕ್ಷದವರೇ ಆಕ್ಷೇಪ ವ್ಯಕ್ತ ಇದೆ. ಕೈ ನಾಯಕರಿಂದಲೇ ಜಾತಿ ಗಣತಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಬಲ ಸಮುದಾಯಗಳು, ಒಕ್ಕಲಿಗ ಸಮುದಾಯದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆ ಅವರೇ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಯಾರೆಲ್ಲ ಒಕ್ಕಲಿಗ ಮುಖಂಡರಿದ್ದಾರೆ ಅವರೂ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಇನ್ನೊಂದು ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ. ಆ ಲಿಂಗಾಯತ ಸಮುದಾಯವೂ ಕೂಡ ಈಗಾಗಲೇ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡಾಯಿತು. ವೈಜ್ಞಾನಿಕವಾಗಿ ಈ ವರದಿ ತಯಾರಾಗಿಲ್ಲ, ಹಾಗಾಗಿ ಇದನ್ನ ಅನುಮೋದನೆ ಕೊಡಬಾರದು. ಲಿಂಗಾಯತ ಸಮುದಾಯದ ವಿರೋಧ ಇದೆ. ಜೊತೆಗೆ ಇದಕ್ಕೆ ಪ್ರಬಲ ಒಕ್ಕಲಿಗ ಸಮುದಾಯದ ವಿರೋಧವೂ ಕೂಡ ಇದೆ. ಜಯಪ್ರಕಾಶ್ ಹೆಗಡೆ ವರದಿ ಬಗ್ಗೆಯೂ ಅನುಮಾನ ವ್ಯಕ್ತ ಆಗ್ತಾ ಇದೆ. ಕಾಂತರಾಜು ಅಂಕಿ ಅಂಶಗಳೇ ಹೆಗ್ಡೆ ವರದಿಯಲ್ಲೂ ಕೂಡ ಇದೆ, ಅದರದ್ದೇ ಜೀವಾಳ. ಹೀಗಾಗಿ ಕಾಂತರಾಜು ವರದಿ ನಕಲು ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದೇನು ಹೊಸದಾಗಿರೋದು ಅಲ್ಲ. ಈ ಹಿಂದೆ ಇದ್ದಂತ ಶಾಶ್ವತ ಹಿಂದುಳಿದ ಆಯೋಗಗಳು ಕಾಂತರಾಜು ಅವರು ಅಧ್ಯಕ್ಷರಾಗಿದ್ರು, ಸೇಮ್ ಟು ಸೇಮ್ ಅದನ್ನೇ ಬಟ್ಟಿ ಇಳಿಸಿದ್ದಾರೆ. ಇದರಲ್ಲಿ ವೈಜ್ಞಾನಿಕತೆ ಅನ್ನೋದೇ ಇಲ್ಲ ಅನ್ನೋದು ಆರೋಪ. ಸಣ್ಣ ಸಮುದಾಯಗಳನ್ನ ಕಡೆಗಣಿಸಿದ್ದಾರೆ ಅನ್ನೋ ಆರೋಪನೂ ಇದರ ಮೇಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ ಬಹಳ ವಿರೋಧ ಮಾಡ್ತಾ ಇದ್ದಾರೆ. ಈ ಹಿಂದೆ ಒಂದು ದೊಡ್ಡ ಹೋರಾಟವನ್ನೇ ಸಂಘಟನೆ ಮಾಡಿದ್ರು. ಒಕ್ಕಲಿಗ ವೀರಶೈವ ಲಿಂಗಾಯತ ಮಹಾಸಭಾವೂ ಕೂಡ ಆಕ್ಷೇಪವೆತ್ತಿದೆ. ಆದರೆ ಜಯಪ್ರಕಾಶ್ ಹೆಗಡೆ ವರದಿ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಕೂಡ ಇದೇ ಸಮುದಾಯಗಳು. ಸರ್ಕಾರ ಏನ್ ಮಾಡುತ್ತೆ ಹಾಗಾದ್ರೆ? ಈ ಹಿಂದೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡ್ತೀವಿ, ಅದರ ಜೊತೆಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿತ್ತು. ಈ ಹಿಂದೆ ನಿಮಗೆ ಗೊತ್ತಿರಬಹುದು, ಇತಿಹಾಸ ನೋಡಿದ್ರೆ ಹಾವನೂರು ಆಯೋಗ ಆಗಿರ್ಬೋದು, ಚಿನ್ನಪ್ಪರೆಡ್ಡಿ ಆಯೋಗ ಆಗಿರ್ಬೋದು, ಅದ್ರ ಜೊತೆಗೆ ನಾಗಮೋಹನ್ ದಾಸ್ ಅವರ ಆಯೋಗ ಬಂತು, ಸದಾಶಿವ ಆಯೋಗ ಬಂತು, ಕಾಂತರಾಜು ವರದಿ ಕೊಟ್ಟರು, ಅದನ್ನು ಅವೈಜ್ಞಾನಿಕ ಅಂತ ಹೇಳಲಾಗಿತ್ತು. ಅದರ ಜೊತೆಗೆ ಜಯಪ್ರಕಾಶ್ ಹೆಗಡೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಶಾಶ್ವತ ಹಿಂದುಳಿದ ವರ್ಗಗಳ ಕಮಿಟಿ ಆಯೋಗವನ್ನು ರಚನೆ ಮಾಡಲಾಯಿತು. ಈಗ ಸರ್ಕಾರ ಮಾತ್ರ ಅಡಗತ್ತರಿಯಲ್ಲಿ ಸಿಲುಕಿಕೊಂಡಿದೆ. ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅತ್ತ ಧರಿ ಇತ್ತ ಪುಲಿ ಅಂತ ಹೇಳ್ತಾರಲ್ಲ, ಆ ಥರದ ಪರಿಸ್ಥಿತಿ ಬಂದಿದೆ. ಇನ್ನು ಜಾತಿ ಗಣತಿ ಜ್ವಾಲೆ ಬದಲಾಗುತ್ತಾ ಲೋಕ ಲೆಕ್ಕಾಚಾರ, ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತಾ ಈ ವರದಿ ಅನ್ನೋದು? ಯಾಕಂದ್ರೆ ಹಲವರ ವಿರೋಧ ಇದೆ, ಹಲವರು ಇದರ ಪರವಾಗಿದ್ದಾರೆ. ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಇದರ ಎಫೆಕ್ಟ್ ಏನಾಗುತ್ತೆ, ಪ್ಲಸ್ಸೋ ಮೈನಸ್? ಸಿಎಂ ಸಿದ್ದರಾಮಯ್ಯ ನಡೆಗೆ ಕೈ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇನು ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ. ಹಾಗಾಗಿ ಈ ಜಾತಿ ಗಣತಿ ವರದಿ ಡ್ಯಾಮೇಜ್ ತರುತ್ತಾ ಕಾಂಗ್ರೆಸ್ ಪಾರ್ಟಿಗೆ? ಪ್ರಬಲ ಸಮುದಾಯ ವಿರೋಧದಿಂದ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗುತ್ತಾ ಅಂತ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ 25 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು. ಈಗ ಜೆಡಿಎಸ್ನ ಜೊತೆ ಮೈತ್ರಿಯನ್ನು ಕೂಡ ಮಾಡಿಕೊಂಡಿದೆ. ಒಂದು ವೇಳೆ ಈ ಪ್ರಬಲ ಸಮುದಾಯಗಳು, ಒಕ್ಕಲಿಗ ಸಮುದಾಯ ಜೆಡಿಎಸ್ನ ವೋಟ್ ಬ್ಯಾಂಕ್, ಲಿಂಗಾಯತ ಸಮುದಾಯ ಬಿಜೆಪಿಯ ವೋಟ್ ಬ್ಯಾಂಕ್, ಆದರೆ ಈ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ ಈ ಎರಡೂ ಪ್ರಬಲ ಸಮುದಾಯಗಳು ಕಾಂಗ್ರೆಸ್ನ ಜೊತೆ ಹೋಗಿದ್ವು. ಈ ಎರಡೂ ಪ್ರಬಲ ಸಮುದಾಯಗಳ ವಿರೋಧವನ್ನ ಈಗ ಕಾಂಗ್ರೆಸ್ ಕಟ್ಟಿಕೊಂಡರೆ ಲೋಕಸಭೆ ಚುನಾವಣೆಯಲ್ಲಿ ಒಂದು ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ ಕಾಂಗ್ರೆಸ್ಗೆ, ದೊಡ್ಡ ಹಿನ್ನಡೆಯಾಗುತ್ತೆ ಕಾಂಗ್ರೆಸ್ಗೆ ಅಂತ ವಿಶ್ಲೇಷಣೆಗಳು ಹೇಳ್ತಾ ಇವೆ. ಹಾಗಾಗಿ ಈ ಹಿಂದೆ ಕಾಂಗ್ರೆಸ್ ಕೊಟ್ಟಂತ ಪ್ರಣಾಳಿಕೆಯ ಆಧಾರದಲ್ಲಿ, ಭರವಸೆಯ ಆಧಾರದಲ್ಲಿ ಈ ವರದಿಯನ್ನು ಸ್ವೀಕಾರ ಮಾಡ್ತಾರಾ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪದೇ ಹೇಳ್ತಾ ಇದ್ದಾರೆ, ಜಾತಿ ಗಣತಿಯನ್ನ ನಾವು ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಯಾವತ್ತೂ ಜಾತಿ ಗಣತಿಯ ಪರವಾಗಿದೆ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅವರು ಹೇಳಿದ ರೀತಿಯಲ್ಲೇ ಈ ವರದಿಯನ್ನು ಸ್ವೀಕಾರ ಮಾಡಬೇಕಲ್ವಾ? ಹಾಗಾದ್ರೆ ಲೋಕ ಲೆಕ್ಕಾಚಾರ, ಕೈ ನಾಯಕರ ಅಸಮಾಧಾನ ಪರಿಗಣನೆಗೆ ಬರಬಹುದಾ? ಕ್ಯಾಬಿನೆಟ್ನಲ್ಲಿ ವರದಿ ಅಂಗೀಕಾರದ ಅವಶ್ಯಕತೆಯನ್ನ ಸಿಎಂ ಬಿಚ್ಚಿಟ್ಟಿದ್ದಾರಂತೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಏನಾ ಮಾಸ್ಟರ್ ಪ್ಲಾನ್? ಲೋಕ ಲೆಕ್ಕಾಚಾರ, ಕೈ ನಾಯಕರ ಅಸಮಾಧಾನ ಇದೆ, ಆದರೆ ಕೈ ನಾಯಕರನ್ನ ತಿದ್ದೋದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ, ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ. ಡ್ಯಾಮೇಜ್ ಆಗುತ್ತೆ, ಬಟ್ ಡ್ಯಾಮೇಜ್ ಕಂಟ್ರೋಲ್ಗೆ ಸಿದ್ದರಾಮಯ್ಯ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಮುಂದೆ ಚರ್ಚೆ ಆಗುತ್ತೆ. ಅಗತ್ಯ ಬಿದ್ದರೆ ಸಚಿವ ಸಂಪುಟ ಉಪಸಮಿತಿ ರಚಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಲ್ಲದೆ ಸದನದಲ್ಲೂ ಜಾತಿ ಗಣತಿ ವರದಿಯ ಚರ್ಚೆಗೆ ಮುಖ್ಯಮಂತ್ರಿಗಳು ಒಲವು ತೋರಿದ್ದಾರಂತೆ. ಲೋಕಸಭೆ ಚುನಾವಣೆಯಲ್ಲಿ ವರದಿ ಸ್ವೀಕಾರ ಚರ್ಚೆ ಆಗಲಿ, ಆ ಚುನಾವಣೆಗೆ ಇಶ್ಯೂ ಮಾಡೋಣ,
ವರದಿ ಸ್ವೀಕಾರವು ನಮಗೆ ಪ್ಲಸ್ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರಂತೆ. ಅವರ ಅನಲೈಸ್ ಅದು ಗೊತ್ತಿಲ್ಲ, ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅದು ಗೊತ್ತಿಲ್ಲ. ಅದನ್ನ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು. ಆಯ್ತು, ಇದ್ರ ಬಗ್ಗೆ ಚರ್ಚೆ ಆಗಲಿ, ಬೇಕಾದ್ರೆ ಉಪಸಮಿತಿಯನ್ನು ರಚನೆ ಮಾಡೋಣ, ಚುನಾವಣೆಯಲ್ಲಿ ಇದು ಒಂದು ಇಶ್ಯೂ ಆಗಲಿ, ಇದ್ರ ಬಗ್ಗೆ ಚರ್ಚೆ ಆಗಲಿ, ಇದು ನಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಮಾರುತಿ ಏನು ಹೇಳ್ತಾರೆ ಅಂತ. ಮಾರುತಿ, ನಿಜಕ್ಕೂ ಸಿದ್ದರಾಮಯ್ಯನವರು ಹೇಳಿದ ರೀತಿಯಲ್ಲೇ ಚುನಾವಣೆಯಲ್ಲಿ ಪ್ಲಸ್ ಆಗಬಹುದಾ ಕಾಂಗ್ರೆಸ್ಗೆ? ನನಗೇನು ಅನಿಸ್ತಾ ಇಲ್ಲ. ಯಾಕಂದ್ರೆ ಈ ಪ್ರಬಲ ಸಮುದಾಯಗಳು, ಲಿಂಗಾಯತ ಒಕ್ಕಲಿಗ ಎರಡೂ ಸಮುದಾಯಗಳು, ಒಂದು ಬಿಜೆಪಿಯಲ್ಲಿದೆ, ಇನ್ನೊಂದು JDS ಅಲ್ಲಿದೆ, ಈ ಎರಡೂ ಸಮುದಾಯಗಳ ಪಕ್ಷಗಳು ಕೂಡ ಮೈತ್ರಿ ಮಾಡ್ಕೊಂಡಿದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ವರದಿಯ ಚರ್ಚೆ ಮುಂದೆ ಲೋಕಸಭೆ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಅಂತ? 2024 ಲೋಕಸಭಾ ಚುನಾವಣೆ ಸಮಯದಲ್ಲಿ ಕಾಂತರಾಜ್ ಹಾಗೂ ಅದನ್ನ ಪರಿಷ್ಕೃತ ಮಾಡಿ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ಒಂದು ವರದಿಯನ್ನ ಸ್ವೀಕಾರ ಮಾಡಿರುವಂತದ್ದು. ಈಗ ಇದರ ಒಂದು ಲಾಭ ನಷ್ಟದ ಲೆಕ್ಕಾಚಾರ ಚರ್ಚೆ ಶುರುವಾಗೋದಕ್ಕೆ ಕಾರಣ ಆಗಿದೆ. ಆದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತಹ ಲೆಕ್ಕಾಚಾರದ ಪ್ರಕಾರ ಅದು ವರ್ಕೌಟ್ ಆಗಿದ್ದೆ ಆದ್ರೆ ಬಹುತೇಕ ಕಾಂಗ್ರೆಸ್ಗೆ ಇದರಿಂದ 1-2-3 ಹೆಚ್ಚು ಸ್ಥಾನಗಳು ಗೆಲ್ಲೋದಕ್ಕೆ ಅವಕಾಶ ಆಗಬಹುದು. ಯಾಕಂತ ಹೇಳಿದ್ರೆ ಇಡೀ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಹಿಂದ ವರ್ಗದ ಮತಗಳು ಹೆಚ್ಚಾಗಿ ಇದಾವೆ. ಅದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಾಗಿರ್ಬೋದು, ಉತ್ತರ ಕರ್ನಾಟಕ, ಅದರಲ್ಲೂ ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಪ್ರಭಾವ ಇದ್ರೂ ಕೂಡ ಅಹಿಂದ ಮತಗಳ ಸಂಖ್ಯೆನೂ ಕೂಡ ಅಲ್ಲಿ ಹೆಚ್ಚಾಗಿದೆ. ಈ ವರದಿಯ ಸರಿಯಾಗಿ ಅರ್ಥ ಮಾಡಿಸಿ ಒಂದು ವೇಳೆ ಅಹಿಂದ ವರ್ಗವನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ಕರೆದುಕೊಂಡು ಬಂದಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತಹ ಲೆಕ್ಕಾಚಾರದ ಪ್ರಕಾರ ಒಂದಷ್ಟು ಸ್ಥಾನಗಳು ಕಾಂಗ್ರೆಸ್ಗೆ ಸಿಗಬಹುದು. ಆದ್ರೆ ರಾಜಕೀಯ ಪರಿಜ್ಞಾನವನ್ನ ನಾವು ನೋಡಿದಾಗ, ಅಂದ್ರೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟು ಮಟ್ಟಿಗೆ ರಾಜಕೀಯ ಜ್ಞಾನ ಇದೆ ಅನ್ನೋದನ್ನ ನೋಡಿದಾಗ, ರಾಜ್ಯದಲ್ಲಿ ಸರ್ಕಾರಗಳು ಬರೋದಕ್ಕೆ, ಸರ್ಕಾರಗಳು ಬೀಳೋದಕ್ಕೆ, ಸರ್ಕಾರಗಳು ಬದಲಾಗೋದಕ್ಕೆ ಕಾರಣ ಆಗಿರುವಂತದ್ದು ಎರಡು ಸಮುದಾಯಗಳ ಒಂದು ಪ್ರಭಾವ ಜಾಸ್ತಿ ಆಗಿದೆ. ಯಾಕಂತ ಹೇಳಿದ್ರೆ ಆ ಸಮುದಾಯಗಳಿಗೆ ಮೊದಲಿಂದಲೂ ಕೂಡ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಪರಿಪೂರ್ಣ ಜ್ಞಾನ ಇರುವಂತದ್ದು. ಹಾಗಾಗಿ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯವನ್ನ ಹೊರತುಪಡಿಸಿ ರಾಜ್ಯದಲ್ಲಿ ರಾಜಕಾರಣ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಈ ವರದಿಗೆ ನೇರವಾಗಿ ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯ. ಈ ಹಿಂದೆ ಕಾಂತರಾಜ್ ರಿಪೋರ್ಟ್ ಅಂತಾನೆ ಬಿಂಬಿಸಲಾಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಈ ವರದಿಯ ಹೆಸರು ಹಿಂದುಳಿದ ವರ್ಗಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ ಹೊರತು ಯಾವುದೇ ಕಾಂತರಾಜು ಇಲ್ಲ ಜಯಪ್ರಕಾಶ್ ಹೆಗ್ಡೆ ವರದಿ ಅಂತಲ್ಲ. ಆದ್ರೆ ಅದಕ್ಕೆ ಆ ರೀತಿ ಹೆಸರನ್ನ, ಆ ರೀತಿ ಹಣಪಟ್ಟೆಯನ್ನ ಕಟ್ಟುವಂತ ಒಂದು ಕೆಲಸ ಕಾಂಗ್ರೆಸ್ ಅವರು ಮಾಡಿದ್ರು. ಅದೇ ರೀತಿ ಬಿಜೆಪಿ ಅವರು ಕೂಡ ಅದನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದ್ರು. ಈಗ ರಿಪೋರ್ಟ್ ಅನ್ನ ಸ್ವೀಕಾರ ಮಾಡಿ ಆಗಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಸಹಜವಾಗಿ ಸ್ವಪಕ್ಷದವರು ಕೂಡ ಸಿದ್ದರಾಮಯ್ಯ ಅವರ ಈ ನಡೆಗೆ ಒಂದಷ್ಟು ಅಸಮಾಧಾನವನ್ನ ಮತ್ತೆ ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂತದ್ದು. ಲೋಕಸಭೆಯಲ್ಲಿ ಯಾವ ರೀತಿಯಾಗಿ ಇದರ ಸಾಧಕ ಬಾಧಕಗಳು ಆಗ್ತವೆ ಅನ್ನುವಂತ ಒಂದು ಆತಂಕವನ್ನು ಕೂಡ ಇರುವಂತದ್ದು. ಆದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತಹ ಒಂದು ಮಾಹಿತಿ, ಸಿದ್ದರಾಮಯ್ಯ ಅವರು ಮನವೊಲಿಸ್ತಾ ಇರುವಂತಹ ಒಂದು ರೀತಿ ನೋಡಿದ್ರೆ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಅಹಿಂದ ವರ್ಗ ಒಂದು ವೇಳೆ ಕಾಂಗ್ರೆಸ್ ಕಡೆ ಬಂದಿದ್ದೆ ಆದ್ರೆ ಇದರಿಂದ ಒಂದಷ್ಟು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ಗೆ ಆಗಬಹುದು. ಅದೇ ರೀತಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದಿಂದ ಪ್ರಭಾವಕ್ಕೆ ಒಳಗಾಗಿರುವಂತಹ ಹಾಗೂ ಆ ಸಮುದಾಯಗಳ ಹಿಡಿತದಲ್ಲಿರುವಂತಹ ಸಣ್ಣ ಪುಟ್ಟ ಸಮುದಾಯಗಳು ಒಂದು ವೇಳೆ ಈ ವರದಿಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅವರ ಪ್ರಬಲ ಸಮುದಾಯಗಳು ಯಾವ ರೀತಿಯಾಗಿ ಮುಂದೋಗ್ತಾವೋ ಅದರ ಸಮುದಾಯಗಳ ಹಿಂದೆ ಹೋಗಿದ್ದೆ ಆದ್ರೆ ಇದರ ನೇರ ಪರಿಣಾಮ, ನೇರ ಲಾಭ ಬಿಜೆಪಿಗೆ ಹೆಚ್ಚು ಆಗುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಕೇವಲ ವರದಿಯನ್ನು ಸ್ವೀಕಾರ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ನಾವೇ ಜಾರಿ ಮಾಡ್ತೀವಿ ಅನ್ನುವಂಥದ್ದು. ಲೋಕಸಭಾ ಚುನಾವಣೆ ಕಂಪ್ಲೀಟ್ ಆಗುವವರೆಗೂ ಕೂಡ ಈ ವರದಿಯನ್ನ ಅಂಗೀಕಾರ ಮಾಡೋದನ್ನ ಬಿಟ್ಟು ಒಂದಷ್ಟು ಸಬ್ ಕಮಿಟಿ ಮಾಡಿ, ಸಬ್ ಕಮಿಟಿಯಿಂದ ಸಾಧಕ ಬಾಧಕಗಳ ಬಗ್ಗೆ ವರದಿ ತರಿಸ್ಕೊಳ್ಳುವಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡಲಾಗಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಮಾರುತಿ. ಗೊತ್ತಿಲ್ಲ, ಸಿದ್ದರಾಮಯ್ಯವರ ತಲೆಯಲ್ಲಿ ಅದು ಓಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದು ಲಾಭ ಕೊಡುತ್ತೋ, ಲಾಭ ಕಸಿದುಕೊಳ್ಳುತ್ತೋ ಗೊತ್ತಾಗ್ತಾ ಇಲ್ಲ. ನಷ್ಟ ಆಗ್ಲೂಬಹುದು, ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.